ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಬೆಂಗಳೂರಿನ ಯಲಹಂಕದಲ್ಲಿ ಮನೆ ಓನರ್ ಹಾಗೂ ಬಾಡಿಗೆದಾರರ ನಡುವೆ ಕಿರಿಕಾಗಿದೆ. ಇಬ್ಬರು ಕೂಡ ದೂರು ಪ್ರತಿದೂರನ್ನ ದಾಖಲಿಸಿದ್ದಾರೆ. 2 ವರ್ಷ ಲೀಸ್ಗೆ ಅಂತ ಮನೆ ತೆಗೆದುಕೊಂಡಿದ್ರು ಕೂಡ ಖಾಲಿ ಮಾಡುವಂತೆ ಮನೆಯ ಓನರ್ ಟಾರ್ಚರ್ ಕೊಟ್ಟಿದ್ದಾರಂತೆ. ಮನೆಯ ಐಟಂಗಳನ್ನ ಆಚೆ ಹಾಕಿ ದರ್ಪ ತೋರಿರುವ ಆರೋಪ ಕೇಳಿ ಬಂದಿದೆ. ಮನೆಯಲ್ಲಿದ್ದ 2 ಲಕ್ಷ ಹಣ ಹಾಗೂ ಚಿನ್ನವನ್ನ ಕದ್ದಿರುವ ಆರೋಪವನ್ನ ಮಾಡ್ತಿದ್ದಾರೆ. ಮಧು ಎಂಬಾಕೆ ವಿದ್ಯಾರಣ್ಯಪುರ ಠಾಣೆಗೆ ದೂರನ್ನ ನೀಡಿದ್ದಾರೆ. ಈ ಮಧು ಎನ್ನುವಾಕೆಯ ಆ ಮನೆಯಲ್ಲಿ ಲೀಸ್ಗಿದ್ದು, ಇನ್ನು ಮಧುನೇ ಟಾರ್ಚರ್ ಕೊಡ್ತಿದ್ದಾಳೆ ಅಂತ ಓನರ್ ಆರೋಪವನ್ನ ಮಾಡ್ತಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿ 2 ವರ್ಷಗಳ ಕಾಲ ಲೀಸ್ಗೆ ಅಂತ ತೆಗೆದುಕೊಂಡಿದ್ದಂತಹ ಮನೆಯ ಓನರ್ ಇದ್ದಕ್ಕಿದ್ದಂತೆ ಮನೆ ಖಾಲಿ ಮಾಡಿ ಅಂತ ಹೇಳ್ತಿದ್ದಾರೆ ಅಂತ ಬಾಡಿಗೆದಾರರಾಗಿರುವಂತಹ ಮಧು ಹಾಗೂ ಓನರ್ ಇಬ್ಬರು ಕೂಡ ಕಿರಿಕ್ ಮಾಡ್ಕೊಂಡಿದ್ದಾರೆ, ಜಗಳ ಮಾಡ್ಕೊಂಡಿದ್ದಾರೆ. ಸದ್ಯ ಈ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ವಿದ್ಯಾರಣ್ಯಪುರದಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಇನ್ನು ಓನರ್ ಹಾಗೂ ಬಾಡಿಗೆದಾರರು ಇಬ್ಬರೂ ಕೂಡ ದೂರು ಪ್ರತಿದೂರನ್ನ ದಾಖಲಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. 2 ವರ್ಷ ಅಂತ ಲೀಸ್ಗೆ ಹಾಕಿಸ್ಕೊಂಡಿದ್ದು, ಈಗ ಇದ್ದಕ್ಕಿದ್ದಂತೆ ಮನೆ ಖಾಲಿ ಮಾಡಿ ಅಂತ ಹೇಳ್ತಿದ್ದಾರೆ. ಯಾವಾಗಿಂದ ಮಧು ಆ ಮನೆಯಲ್ಲಿ ಲೀಸ್ಗಿದ್ದಾರೆ? ಯಾಕಾಗಿ ಜಗಳ ಶುರುವಾಗಿರೋದು ಇಬ್ಬರ ಮಧ್ಯೆ? ಪ್ರತೀಕ್ಷಾ, ಕಳೆದ 1 ವರ್ಷದ ಹಿಂದೆ ಮಧು ಅವರು 2.5 ಲಕ್ಷ ರೂಪಾಯಿಯನ್ನು ಕೊಟ್ಟು ವೆಂಕಟೇಶ್ ಅನ್ನುವಂಥ ಮನೆಗೆ, ಅಂದರೆ ವೆಂಕಟೇಶ್ ಅನ್ನೋರ ಮನೆಗೆ ಲೀಸ್ನಲ್ಲಿರ್ತಾರೆ. ಅಂದರೆ ಸುಮಾರು 1 ವರ್ಷ ಆಗಿರುತ್ತೆ. ಅದಾದ ಬಳಿಕ ಈ ಮಧು ರಿಯಲ್ ಎಸ್ಟೇಟ್ ಏಜೆಂಟ್ ಹಾಗೆ ಒಂದು ಯೂಟ್ಯೂಬ್ ಆ್ಯಂಕರ್ ಕೂಡ ಈ ಮಧು ಬಳಿ ಮನೆ ಓನರ್ ವೆಂಕಟೇಶ್ ಏನು ಮಾಡ್ತಾರೆ, ಆಗಾಗ ಹಣವನ್ನು ಕೇಳ್ತಾ ಇರ್ತಾರೆ. ಅಂದರೆ ಬಡ್ಡಿಗೆ ಹಣವನ್ನು ಕೊಡುವಂಥ. ಮಧು ಅವರು ಕೂಡ ಅವರ ಸ್ನೇಹಿತರ ಬಳಿ 2 ಲಕ್ಷ 3 ಲಕ್ಷ ಹೀಗೆ ಹಣವನ್ನು ಈಸ್ಕೊಟ್ಟಿರ್ತಾರೆ. ಆ ಹಣವನ್ನು ವೆಂಕಟೇಶ್ ವಾಪಸ್ ಕೂಡ ಕೊಟ್ಟಿರ್ತಾರೆ. ಆದರೆ ಹೋಗ್ತಾ ಹೋಗ್ತಾ ವೆಂಕಟೇಶ್ ಮತ್ತೆ ಹಣಕ್ಕೆ ಬೇಡಿಕೆಯನ್ನ ಇಟ್ಟಾಗ ಮಧು ಚೆಕ್ ಅನ್ನ ನಂಬಿಕೊಂಡು ಹಣ ಕೊಡೋದಿಕ್ಕಾಗೋದಿಲ್ಲ ಅನ್ನುವಂಥ ಮಾತುಗಳನ್ನ ಹೇಳಿದಾಗ ವೆಂಕಟೇಶ್ಗೆ ಕೋಪ ಬರುತ್ತೆ ಅನ್ನುವಂಥ ಆರೋಪವನ್ನ ಮಧು ಮಾಡ್ತಾ ಇರುವಂಥದ್ದು. ಅದಾದ ಬಳಿಕ ವೆಂಕಟೇಶ್ ಅವರು, ನೀವಿಲ್ಲಿ ಮನೆಯಲ್ಲಿ ಇರೋದು ಬೇಡ, ನೀವು ಖಾಲಿ ಮಾಡಿ, ಲೀಸ್ ಇದ್ದಿದ್ದು 2 ವರ್ಷ, ಆದರೆ ಈಗಲೇ ಖಾಲಿ ಮಾಡಿ ಅನ್ನುವಂಥ ಟಾರ್ಚರ್ ಅನ್ನ ಶುರು ಮಾಡಿರೋದು ಅನ್ನುವಂಥ ಆರೋಪವನ್ನ ಮಧು ಅವರು ಮಾಡ್ತಾ ಇರೋದು. ಅಂದ್ರೆ ಇಬ್ಬರೂ ಕೂಡ, ಮಧು ಹಾಗೆ ವೆಂಕಟೇಶ್ ಇಬ್ಬರು ಪರಸ್ಪರವಾಗಿ ನಿಂದನೆಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಸದ್ಯ ಈಗ ಕಳೆದ 11ನೇ ತಾರೀಕು ಮಧು ಅವರು ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲು ಮಾಡಿರುವಂಥದ್ದು. ಅಂದರೆ 7 ಜನರ ವಿರುದ್ಧ ಎಫ್ಐಆರ್ ಆಗಿದೆ. ಏನಂತ ಅಂದರೆ 11ನೇ ತಾರೀಕು ಮಧು ಅವರ ಮಗ ಶಾಲೆಗೆ ಹೋಗೋ ಸಂದರ್ಭದಲ್ಲಿ ಮೋಟಾರ್ ಆನ್ ಆಗಿರುತ್ತೆ. ಮೋಟಾರ್ ಆಫ್ ಮಾಡಿಲ್ಲ ಅನ್ನೋ ವಿಚಾರಕ್ಕೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ಶುರುವಾಗುತ್ತೆ. ಅದಾದ ಮೇಲೆ ದೊಡ್ಡ ಮಟ್ಟದಲ್ಲಿ ಜಗಳ ಆಗುತ್ತೆ. ನೀವು ಆ ವಿಡಿಯೋದಲ್ಲಿ ಗಮನಿಸಬಹುದು. ಇಬ್ಬರೂ ಕೂಡ ಅವಾಚ್ಯವಾಗಿ ನಿಂದನೆಯನ್ನ ಮಾಡಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಮನೆ ಓನರ್ ಆ ಗುಂಪೇನಿತ್ತು ಮನೆ ಒಳಗಡೆ ಬಂದು ಸರಿಸುಮಾರು 2 ಲಕ್ಷ ರೂಪಾಯಿ ಹಣ ಹಾಗೆ 7 ಗ್ರಾಂಗೂ ಹೆಚ್ಚು ಚಿನ್ನವನ್ನ ಕತ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಆರೋಪದ ಮೇರೆಗೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಮತ್ತೊಂದು ಕಡೆ ಮನೆ ಓನರ್ ವೆಂಕಟೇಶ್ ಅವರ ವಾದವನ್ನ ಕೇಳ್ತಾ ಇದ್ರೆ, ಅಂದ್ರೆ ಇವರು ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ, ಇವರೇ ನಮಗೆ ಟಾರ್ಚರ್ ಕೊಡ್ತಾ ಇರೋದು ಅನ್ನುವಂಥ ಮಾತನ್ನ ಹೇಳ್ತಾ ಇರೋದು. ಸದ್ಯ ಈ ಒಂದು ಪ್ರಕರಣ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿರೋದು. ಪೊಲೀಸರ ತನಿಖೆ ಬಳಿಕ ಯಾರ್ದು ತಪ್ಪು ಯಾರ್ದು ಸರಿ ಅನ್ನುವಂಥ ವಿಚಾರ ಬೆಳಕಿಗೆ ಬರಬೇಕಾಗಿದೆ. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದನ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.